ಅನಿರುದ್ಧೇನು ಹೇಳ್ಬೇಡಿ ಅಪ್ಪ. ಅನಿರುದ್ಧ್ ತುಂಬಾ ಒಳ್ಳೆಯವನು. ನಾನಂದ್ರೆ ಪ್ರಾಣ ಅಪ್ಪ. ನನಗೋಸ್ಕರ ಎಷ್ಟೋ ತ್ಯಾಗಗಳು ಮಾಡಿದಾನೆ. ನನ್ನ ಹುಚ್ಚಂತರ ಪ್ರೀತಿಸ್ತಿದ್ದಾನಪ್ಪ. ಅಮ್ಮ ಪುಣ್ಯ, ನಿಜವಾಗ್ಲೂ ನಿಮ್ ಪ್ರೀತಿ ನಿಷ್ಕಲ್ಮಶವಾಗಿದ್ರೆ ಇಷ್ಟು ದಿನ ಆದ್ಮೇಲೆ ನಮ್ಮಿಬ್ರನ್ನ ಆ ದೇವ್ರು ಹೇಗೆ ಒಂದ್ ಮಾಡಿದ್ನೋ ಹಾಗೆ ನಿಮ್ಮಿಬ್ರನ್ನು ಕೂಡ ಒಂದ್ ಮಾಡ್ತಾನಮ್ಮ. ಅಲ್ಲಿವರೆಗೂ ನಾವ್ ಇವರಿಂದ ದೂರನೇ ಇರೋಣಮ್ಮ. ನನ್ ಮಾತು ಕೇಳಮ್ಮ, ನಡಿಯಮ್ಮ. ನನ್ ಮಾತು ಕೇಳಿ ಪುಣ್ಯ. ದೇಹ ಪೂರ್ತಿ ದ್ವೇಷ, ಮನಸ್ಸಲ್ಲಿ ಸ್ವಾರ್ಥ, ಕಣ್ಣಲ್ಲಿ ಆಡೋ ಮಾತಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಥರ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಪ್ಪ. ಒಪ್ಕೋತೀನಪ್ಪ, ನಿಮ್ಮಷ್ಟು ಚೆನ್ನಾಗಿ ಆಕ್ಟ್ ಮಾಡೋರು ಯಾರೂ ಇಲ್ಲ ಅಂತ ನಾನು ಒಪ್ಕೋತೀನಿ. ಬಹುಶಃ ಭೂಮಿ ಕುಸಿದು ಬೀಳೋದು ಅಂತಂದ್ರೆ ಅದಿದೆ ಅನ್ಸುತ್ತೆ. ನನಗಿವಾಗ ಅರ್ಥ ಆಯ್ತಪ್ಪ, ನೀವು ತುಂಬಾ ದೊಡ್ಡ ವ್ಯಕ್ತಿ ಅಂತ. ನನಗೆ ಮದ್ವೆ ಬೇಡ, ಈ ಬದುಕೆ ಬೇಡ. ಅವಳಿಲ್ಲ ಅಂದ್ರೆ ನಿನಗೆ ಬೇರೆ ಜೀವನನೇ ಇಲ್ವಾ? ನೀವಿಬ್ರು ಪ್ರೀತಿಸ್ತಿದ್ದೀರಾ ಅಂತಂದ್ರು, ಮಾವಯ್ಯ ಮದುವೆ ಮಾಡಿಸ್ತಿದ್ದಾರೆ ಅಂತಂದ್ರು, ಕನಿಷ್ಠ ನನ್ ಭಾವನಾದ್ರೂ ಚೆನ್ನಾಗಿರ್ತಾನೆ ಅಂತ ಸುಮ್ನೆ ಇದ್ದೆ. ಅನಿರುದ್ಧ್, ನಿನ್ನ ಪ್ರೀತಿಸಿರೋ ನನ್ನ ಮಗಳನ್ನೆಲ್ಲ ಕಣ ನೀನ್ ದೂರ ಮಾಡ್ಬೇಕಾಗಿರೋದು. ನೀನು ಬೇಡ ಅಂತ ಹೇಳಿರೋ ರಾಕ್ಷಸಿನ. ಅತ್ತೆ, ಇನ್ನು ಒಂದ್ ಮಾತು ಆಡ್ಬೇಡಿ. ಪುಣ್ಯನ್ ತಂದೆನ ಕೂಡಾಕಿದ ದಿನಾನೇ ನೀವು ನನ್ನ ದೃಷ್ಟಿಯಲ್ಲಿ ಸತ್ತು ಹೋದ್ರಿ. ದಯವಿಟ್ಟು ನೀವು ಯಾರು ನನ್ನ ಹತ್ರ ಮಾತಾಡ್ಬೇಡಿ. ಭಾವ, ನೀನ್ ನಮಗೇನ್ ಬೇಕಾದ್ರೂ ಅನ್ನೋ, ಆದ್ರೆ ಅವಳಿಗೆ ನಿನ್ ಅವಶ್ಯಕತೆನೇ ಇಲ್ಲ ಅನ್ನೋ ಹಾಗೆ ಅವಳು ಅವಳಪ್ಪನ ಜೊತೆ ಹೋಗ್ಬಿಟ್ಲು. ಅಂಥವಳಿಗೋಸ್ಕರ ನೀನ್ ನಿನ್ ಜೀವನನ ಯಾಕೆ ನಾಶ ಮಾಡ್ಕೋತಿದ್ಯಾ? ನೀನು ನನ್ನನ್ನ ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಈ ತರ ಹುಚ್ಚುಚ್ಚಾಗಿ ಆಡ್ಬೇಡ ಭಾವ. ಪರ್ಣಿಕಾ, ನಿನಗ್ ನನ್ ಕಷ್ಟ ಹೇಳಿದ್ರು ಅರ್ಥ ಆಗಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಅನಿರುದ್ಧ್, ಪರ್ಣಿಕಾ. ವರ್ಮಾ, ಅನಿರುದ್ಧ್ ಪುಣ್ಯಾಳ ಮದುವೆ 1 ವಾರದೊಳಗೆ ನಡಿಬೇಕು. ಅದಾದ 3 ದಿನದೊಳಗೆ ನಾಗನಿಧಿನ ನೀನು ವಶ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನಗದು ಸಿಗಲ್ಲ. ಸಮಯ ಕಡಿಮೆ ಇದೆ ವರ್ಮಾ. 3 ದಿನದಲ್ಲಿ ಮದುವೆ ನಡಿಬೇಕಾ? ಇಲ್ಲ ಅಂದ್ರೆ ನಾಗನಿಧಿನ ಪಡ್ಕೊಳಕ್ಕಾಗಲ್ವಾ? ಇಷ್ಟು ಗಲಾಟೆ ಆದ್ಮೇಲೆ ಪರಮೇಶ ಮದುವೆಗೆ ಒಪ್ಕೋತಾನ? ನನ್ನ ವಂಶದ ಪ್ರತಿಷ್ಠೆ ಏನಾಗಬೇಕು? ಏನ್ ಮಾಡಿದ್ರು, ಎಷ್ಟು ಜನನ ಸಾಯಿಸಿದ್ರು ನಾಗನಿಧಿನ ಪಡ್ಕೋಬೇಕು. ಪುಣ್ಯ,
ಅಮ್ಮ ಅಳ್ಬೇಡಮ್ಮ. ನನ್ನ ಪುಣ್ಯ ನನ್ನ ಕಣ್ಣು ಮುಂದೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಅಪ್ಪ? ಮಾತ್ ಕೊಡು. ಹುಚ್ಚು ಹುಡುಗಿ, ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಮ್ಮ? ಅಪ್ಪ, ಎಷ್ಟು ದಿನಗಳಾಯ್ತು ನೀನ್ ಸರಿಯಾಗಿ ಊಟ ಮಾಡಿ. ಅಡ್ಗೆ ಮಾಡ್ತೀನಿ. ಅಮ್ಮ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ನನ್ನ ಕಣ್ಣು ಮುಂದೆ ನಡೆದ ನನ್ನ ಮಗಳು ತಾಯಿಯಾಗಿ ಅನ್ನ ಹಾಕ್ತಾಳಂದ್ರೆ ಯಾವ ತಂದೆಗಾದ್ರೂ ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಮ್ಮ? ಚಿಟ್ಕೆ ಹೊಡಿಯೋದ್ರಲ್ಲಿ ಮಾಡ್ಕೊಂಡ್ ಬರ್ತೀನಿ, ಸರಿನಾ? ಪುಣ್ಯ 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 ಪುಣ್ಯ. ಮರ್ಯಾದೆ ಇಲ್ಲದೆ ಯಾವ ಮಕ್ಕ ಇಟ್ಕೊಂಡು ಮತ್ತೆ ನಾಗಮಂಡಲ ಕಾಲಿಟ್ಟಿದೀಯಾ? ಏಯ್, ಮನೆ ಸಾಮಾನು ಆಚೆ ಬಿಸಾಕಣ. ಬಂದ್ರೋ ಬನ್ನಿ. ಅಯ್ಯೋ, ನಿಂತ್ಕೊಳ್ಳಿ, ಬೇಡ. ಅಯ್ಯೋ. ನಿಂತ್ಕೊಳ್ಳಿ. ಎಲ್ಲ ಆಚೆ ಬಿಸಿರೋ. ಅಯ್ಯೋ, ಬೇಡ, ಏನ್ ಮಾಡ್ತಿದ್ದೀರಾ? ನಿಮ್ಮ ಕೈ ಮುಗಿತೀನಿ. ಅಣ್ಣ, ಅಯ್ಯೋ ಅಯ್ಯೋ, ದಯವಿಟ್ಟು ನಿಲ್ಸಿ. ಬೇಡಪ್ಪ. ಅಯ್ಯ, ನಿಲ್ಸಿ. ಅಯ್ಯೋ, ಆ ದಿನ ನಾಗಮಂಡಲ ನಾಗಜಾತಿನ ಬಿಟ್ಟು ಆ ಗರುಡ ವಂಶದವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ಯಾ ನೀನು. ಬರೀ ಮಾತಲ್ಲಿ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ. ಕತ್ ಹಿಡಿದು ಆಚೆ ತಳ್ಳಿದ್ರೆ ಗೊತ್ತಾಗತ್ತೆ. ಅಮ್ಮ, ಹೋಗೆ ಇಲ್ಲಿಂದ, ಹೋಗು. ಅಮ್ಮ ಪುಣ್ಯ. ಅಮ್ಮ ಇದ್ದೇಳಮ್ಮ, ಇದ್ದೇಳು. ಅಮ್ಮ, ನಿನ್ಗೇನು ಆಗ್ಲಿಲ್ಲಲ್ಲಮ್ಮ? ಏಯ್, ನೀವೇನು ಮನುಷ್ಯರ ರಾಕ್ಷಸರ? ಹೇಗೂ ನೀವು ನಮ್ಮನ್ನ ಬದುಕೋದಕ್ಕಂತೂ ಬಿಡ್ತಿಲ್ಲ. ಕಡೆ ಪಕ್ಷ ಸಾಯೋದಕ್ಕಾದ್ರೂ ಬಿಟ್ಬಿಡಿ. ಅಮ್ಮ ಪುಣ್ಯ. ಅಪ್ಪ, ನೀವ್ ನನ್ನ ತಡೆದ್ರೆ ಆ ನಾಗವನ್ ಮೇಲೆ ಆಣೆ, ಅಮ್ಮ, ಅಮ್ಮ ಪುಣ್ಯ, ಪುಣ್ಯ, ಬೇಡ ಅಮ್ಮ. ಏನ್ ನೀವ್ ಮಾಡ್ತಿರೋ ಕೆಲ್ಸ? ನಮ್ಮ ನಾಗಜಾತಿಯನ್ನ ಕಾಪಾಡಿದ ಆ ಮಹಾದೇವಿ ಮಗಳನ್ನ ಹೀಗ ನೋಡ್ಕೊಳ್ಳೋದು? ಎಷ್ಟೋ ಸಾರಿ ಊರಿಗೋಸ್ಕರ, ಊರಿನ ಜನರಿಗೋಸ್ಕರ ಪ್ರಾಣನ ಪಣಕ್ಕಿಟ್ಟ ಪುಣ್ಯನ್ಗೆ ನೀವ್ ಕೊಡ್ತಿರೋ ಬಹುಮಾನ ಇದೇನಾ? ಅವಳ ತಂದೆನ ಏನಾದ್ರೂ ಮಾಡ್ತೀರ ಅನ್ನೋ ಭಯದಲ್ಲಿ ನಿಸ್ಸಹಾಯಕಳಾಗಿ ಹಾಗೆ ತರ್ಪಣ ಬಿಟ್ಲೆ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ಇರ್ಬೋದು, ಆದ್ರೆ ಪುಣ್ಯ ನಾಗಜಾತಿಗೆ ತರ್ಪಣ ಬಿಟ್ಟಿರೋದು ದೋಷ ಅಲ್ವಾ? ದೋಷನೇ. ಅದಕ್ಕೆ ಇನ್ಮೇಲೆ ಪುಣ್ಯನ್ಗೆ ನಾಗಜಾತಿಯಿಂದ ಯಾವುದೇ ಸಹಾಯ ಸಿಗೋದಿಲ್ಲ. ಅಮ್ಮ, ಆ ದೋಷ ಹೋಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಮ್ಮ, ಹೇಳು. ನಾಗಸಂಪಿಗೆಯಿಂದ ಶಿವನಿಗೆ ಪೂಜೆ ಮಾಡಿ ಅವನ ಅನುಗ್ರಹ ಪಡ್ಕೋಬೇಕು. ಆಗ್ಲೇ ನಾಗಜಾತಿಯಿಂದ ನಿನಗೆ ಸಹಾಯ ಸಿಗತ್ತೆ ಪುಣ್ಯ. ಒಳ್ಳೆ ಹೂಗಳಿಂದ ಶಿವನ್ ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡ್ಕೋತೀನಿ ತಾಯಿ.
ಅಮ್ಮ ಪುಣ್ಯ. ಏನ್ ಹಾಗೆ ನೋಡ್ತಿದ್ಯಾ? ನನ್ನ ಪ್ರಾಣ ಆಗಿರೋ ಪುಣ್ಯ ನನ್ನನ್ನು ಬಿಟ್ಟು ಹೋದ್ರು ಇನ್ನು ಬದುಕಿದೀನಿ ಅಂತ ನೋಡ್ತಾ ಇದೀಯ. ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದ್ದೀನಿ? ಮದುವೆ ಮಂಟಪದವರೆಗೂ ಬಂದಿರೋ ನಮ್ಮ ಮದುವೆ ಯಾಕೆ ನಡೀಲಿಲ್ಲ? ಯಾರೋ ಯಾವತ್ತೋ ಮಾಡಿರೋ ತಪ್ಪಿಗೆ ನೀನ್ ನನ್ನ ಜೀವನನ ಬಲಿ ತಗೊಳ್ಳೋದು ಎಷ್ಟು ಮಟ್ಟಿಗೆ ನ್ಯಾಯ? ನನ್ನ ಕುಟುಂಬದವರಿಗೆ ನಾಗಮಣಿನ್ ಬಿಟ್ರೆ ನನ್ನ ಅವಶ್ಯಕತೆ ಇಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪುಣ್ಯ ನನ್ಕಿಂತ ಅವಳಿಗವಳು ತಂದೆನೇ ಹೆಚ್ಚು ಅಂತ ಮದುವೆ ಮಂಟಪದಿಂದ ಎದ್ದು ಹೋದ್ಲು. ಇಷ್ಟಾದ್ರೂ ಇನ್ನು ನಾನು ಯಾಕೆ ಬದುಕಿರ್ಬೇಕು? ಯಾರಿಗೋಸ್ಕರ ಬದುಕಿರ್ಲಿ? ಅಷ್ಟಕ್ಕೂ ನಿನ್ ಕೇಳಿ ಏನ್ ಪ್ರಯೋಜನ? ಯಾರನ್ನ ಕೇಳಬೇಕೋ ಅವ್ರನ್ನೇ ಕೇಳ್ತೀನಿ. ವೈರತೆಯ ಇಲ್ಲಿವರೆಗೂ ನನ್ನ ಕೋಪನ ಅಹಂಕಾರನ ದಮನ ಮಾಡಿ ನಾಗನಿಧಿನ ಪಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಅನಿರುದ್ಧ ಪುಣ್ಯಗೆ ಮದುವೆ ಮಾಡಿಸ್ಬೇಕು ಅನ್ಕೊಂಡೆ. ನಾಗನಿಧಿನ ಇನ್ನೇನ್ ಪಡ್ಕೋಬೇಕು ಅನ್ನೋಷ್ಟ್ರಲ್ಲಿ ಆ ಪರಮೇಶ ಬಂದು ನಾನು ಕಂಡಿರೋ ಕನ್ಸನ್ನೆಲ್ಲ ಹಾಳು ಮಾಡ್ಬಿಟ್ಟ. ನಾಗಗಳ ಅಹಂಕಾರನ ಮುರಿದು ನಾಗನಿಧಿನ ಸಾಧಿಸ್ಕೊಂಡು ಗರುಡ ವಂಶದ ಕೀರ್ತಿನ ಎಲ್ಲಾ ಕಡೆ ಪಸರಿಸ್ಬೇಕು ಅನ್ಕೊಂಡೆ. ಮತ್ಯಾಕ್ ಹೀಗಾಯ್ತು? ಇದ್ದಿದ್ದು ಒಂದು ಅವಕಾಶನೂ ಕೈಜಾರು ಹೋಯ್ತು. ಈಗ ನಾನು ಏನ್ ಮಾಡ್ಲಿ? ನನಗ್ ದಾರಿ ತೋರ್ಸು ಸ್ವಾಮಿ. ಇಷ್ಟೆಲ್ಲ ನಡೀತಾ ಇದ್ರು ನೀನ್ ಯಾಕೆ ತಡಿಲಿಲ್ಲ ಸ್ವಾಮಿ? ನಾಗನಿಧಿನ ಸಾಧಿಸೋಕೆ ಇದ್ದ ಒಂದೇ ಒಂದು ಅವಕಾಶನ ಆ ಪುಣ್ಯ ಇರೋ ಒಂದಾರಿನೂ ಕೈಜಾರೋಯ್ತು. ಈಗ ನನ್ಗೆ ದಾರಿ ಯಾವುದು? ನನ್ ಗುರಿ ಯಾವುದು ಸ್ವಾಮಿ?
ವೈನತೆಯ ನಿನ್ ನಿಜರೂಪ ದರ್ಶನ ಮಾಡೋ ಭಾಗ್ಯ ಈ ಧನಂಜಯ ವರ್ಮನಿಗೆ ಕೊಟ್ಬಿಟ್ಯ ಸ್ವಾಮಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಕುಮಾರ, ಇದು ನೀನ್ ಸಂತೋಷ ಪಡೋ ಸಮಯ ಅಲ್ಲ. ಬರೋ 3 ದಿನದಲ್ಲಿ ನಿನ್ ಮಗ ಅನಿರುದ್ಧನ ಮೃತ್ಯು ವಶಪಡಿಸಿಕೊಳ್ಳುತ್ತೆ. ಯಾವ ಕ್ಷಣದಲ್ಲಿ ಮೃತ್ಯು ಹೇಗ್ ಬರುತ್ತೆ ಅಂತ ಯಾರು ಊಹಿಸಲ ಸಾಧ್ಯ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ನನ್ ಮಗನ್ಗೆ ಮೃತ್ಯುನ? ಮೊನ್ನೆ ಅಷ್ಟೇ ಮೃತ್ಯುಕೂಪದಿಂದ ಹೊರಬಂದ ನನ್ ಮಗನ್ಗೆ ಮತ್ತೆ ಮೃತ್ಯು ಅಂದ್ರೆ ಹೇಗ್ ಸ್ವಾಮಿ? ಬರೋ 3 ದಿನದಲ್ಲಿ ಅಷ್ಟಗ್ರಹ ಕೂಟ ಏರ್ಪಾಡಾಗ್ತಿದೆ. ರಾಹು ಕೇತುಗಳ ಪ್ರಭಾವ ಅನಿರುದ್ಧ ಮೇಲೆ ಹೆಚ್ಚಾಗಿರುತ್ತೆ. ನಾಳೆಯಿಂದ 3ನೇ ದಿನಕ್ಕೆ ಒಂದು ಬೆಂಕಿ ಚೆಂಡು ಭೂಮಿಗೆ ಅಪ್ಪಳಿಸ್ತಾ ಇದೆ. ಅದು ಭೂಮಿಗೆ ಸೇರಿದ ಮರುಕ್ಷಣ ನಿನ್ ಮಗ ಜೀವಂತವಾಗಿರಲ್ಲ. ಏನ್ ಹೇಳ್ತಿದ್ದೀರಾ ಸ್ವಾಮಿ ನೀವು? ದೇವ್ರೇ ನಿನ್ ಮಗ ನಿನಗ್ ಸಿಗಲ್ಲ ಅಂದ್ರೆ ಈಗ ನಾನು ಯಾರ ಹತ್ರ ಬೇಡ್ಕೊಳ್ಳಿ ಸ್ವಾಮಿ? ಒಬ್ಬನೇ ಒಬ್ಬ ಮಗ, ಗರುಡ ವಂಶದ ಕೀರ್ತಿನ, ನನ್ನ ವಂಶದ ಪ್ರತಿಷ್ಠೆನ ನನ್ನ ನಂತರ ಮುಂದುವರ್ಸ್ಕೊಂಡು ಹೋಗೋನು ಈ ರೀತಿ ಅರ್ಧ ಆಯುಷ್ಯದಲ್ಲಿ ಸಾಯ್ತಿದ್ದಾನೆ ಅಂತಂದ್ರೆ ನನಗೆ ಯಾಕೋ ಮಾತೇ ಬರ್ತಿಲ್ಲ ಸ್ವಾಮಿ. ಇಲ್ಲ, ನನ್ ಮಗನ್ನ ಕಾಪಾಡ್ಕೋಬೇಕು. ಈ ಗಂಡಾಂತರದಿಂದ ಹೊರಬರೋ ದಾರಿನ ತೋರಿಸಿ ಸ್ವಾಮಿ. ಅಷ್ಟಗ್ರಹ ಕೂಟಗಳು ಪೂರ್ತಿಯಾಗಿ ಬೆಂಕಿ ಚೆಂಡು ಅಪ್ಪಳಿಸೋದ್ರೊಳಗಡೆ ನಿನ್ ಮಗ ಪುಣ್ಯ ಕೊರಳಿಗೆ ತಾಳಿ ಕಟ್ಟಬೇಕು. ಪುಣ್ಯಾಲ್ ಜೊತೆನಾ? ಪುಣ್ಯ ನನ್ ಮಗನ್ ಜೊತೆಗೆ ಮದುವೆಗೆ ಒಪ್ಕೋತಾಳ? ಆ ಪರಮೇಶ ಒಪ್ಕೋತಾನ? ಆ ಪವಿತ್ರ ಮಾಂಗಲ್ಯ ಬಲನೆ ನಿನ್ ಮಗನ್ನ ಕಾಪಾಡ್ಕೊಳ್ಳೋದು. ಆಗ ಮಾತ್ರ ನಾಗನಿಧಿನ ಸಾಧಿಸ್ಕೋಬಹುದು. ಬೇರೆ ಯಾವ ದಾರಿನೂ ಇಲ್ಲ. ನೆನ್ಪಲ್ಲಿಡ್ಕೋ, ಅಷ್ಟಗ್ರಹ ಕೂಟ 3 ದಿನದಲ್ಲಿ. ಪರಮೇಶನ ಕೊಂದಾದ್ರೂ ಸರಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗನ್ನ ನಾನು ಕಾಪಾಡ್ಕೋತೀನಿ. ಪುಣ್ಯ ಜೊತೆ ಮದುವೆ ಮಾಡಿಸ್ತೀನಿ. ಆಶೀರ್ವದಿಸು ತಂದೆ. ಅರವಿಂದ, 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 ಪರ್ಣಿಕಾ, ಪರ್ಣಿಕಾ. ಅನಿರುದ್ಧ್, ಅನಿರುದ್ಧ್ ಎಲ್ಲಿ? ಬೆಳಗ್ಗೆನೆ ಹೊರಗೆ ಹೋಗಿದ್ದಾನೆ, ಇನ್ನೂ ಮನೆಗೆ ಬಂದಿಲ್ಲ. ನಾನು ಅವನಿಗೋಸ್ಕರ ಕಾಯ್ತಾ ಇದ್ದೀನ್ರಿ. ಯಾವ ಕ್ಷಣದಲ್ಲಿ ಮೃತ್ಯು ಹೇಗ್ ಬರುತ್ತೆ ಅಂತ ಯಾರು ಊಹಿಸಲ ಸಾಧ್ಯ. ರೀ, ಏನಾಯ್ತ್ರಿ? ಯಾಕೆ ಹೇಗಿದ್ದೀರಾ? ಮಾವಯ್ಯ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಒಂದು ಬೆಂಕಿ ಚೆಂಡು ಭೂಮಿಗೆ ಅಪ್ಪಳಿಸ್ತಾ ಇದೆ. ಅದು ಭೂಮಿಗೆ ಸೇರಿದ ಮರುಕ್ಷಣ ನಿನ್ ಮಗ ಜೀವಂತವಾಗಿರಲ್ಲ.